ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾನಿಲ್ಲಿ ಮೊದಲನೇದಾಗಿ ರಾಘವೇಂದ್ರ ಸ್ವಾಮಿಯವರ ಶ್ಲೋಕ ಹೇಳ್ತಾ ಇದ್ದೀನಿ. ಇದು ನನಗೆ ತುಂಬ ಇಷ್ಟ. ರಾಘವೇಂದ್ರ ಸ್ವಾಮಿಯವರ ಮಂತ್ರಾಲಯ ಕ್ಷೇತ್ರಕ್ಕೆ ಹೋದಾಗ ಈ ವಿಡಿಯೋ ಮಾಡಿರೋದು ತುಂಬ ಸೊಗಸಾಗಿತ್ತು. ರಾಯರ ಆಶೀರ್ವಾದ ನಿಮಗೆಲ್ಲರಿಗೂ ಇರಲಿ ಅಂತ ಕೇಳ್ಕೊತೀನಿ. ರಾಯರನ್ನ ನಂಬಿ ಯಾರೂ ಕೆಟ್ಟವರಿಲ್ಲ, ಅವರಿಂದ ಉಪಯೋಗ ಮಾಡ್ಕೊಳ್ಳೋರೇ ಜಾಸ್ತಿ ಇದ್ದಾರೆ. ನಂಬಿ ಕೆಟ್ಟವರಿಲ್ಲ ಅನ್ನೋ ಹಾಗೆ ನಾವಿಲ್ಲಿ ರಾಯರ ಮಂತ್ರಾಲಯಕ್ಕೆ ಹೋಗ್ತಾ ಇರಬೇಕಾದ್ರೆ ಸಂಜೆ 7:30 ಅಷ್ಟೊತ್ತಿಗೆ ಮನೆ ಬಿಟ್ಟು ನಾವು BMTC ಬಸ್ಸಲ್ಲಿ ಮಾರ್ಕೆಟಿಗೆ ಹೋದ್ವಿ. ಮಾರ್ಕೆಟಲ್ಲಿ ಮೆಜೆಸ್ಟಿಕ್ ಹೋಗಿ ನಾವು 11 o'clock ಮಂತ್ರಾಲಯ ಟ್ರೈನ್ಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿಕೊಂಡು ನಾವು ಮೊದಲೇ ಸೀಟೆಲ್ಲ ಬುಕ್ ಮಾಡ್ಕೊಂಡಿರೋದ್ರಿಂದ ನಮ್ಮ ಮೇಲ್ಗಡೆ ಮನೆಯವರು, ನಾವು, ಅಕ್ಕಪಕ್ಕದವರು, ಅವ್ರ ತಂದೆ ತಾಯಿ ಎಲ್ಲನೂ ಜೊತೆಗೆ ಹೋಗಿದ್ವಿ. ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳೆಲ್ಲ. ಈ ಥರ ಅಪರೂಪಕ್ಕೆ ನಾವು ದೇವಸ್ಥಾನಕ್ಕೆ ಹೋದಾಗ ಎಲ್ಲ ಜೊತೆಗೂಡಿ ಹೋದರೆ ಎಷ್ಟು ಸಂತೋಷವಾಗಿದೆ. ಎಲ್ಲರೂ ಜೊತೆಯಾಗಿ ಮಂತ್ರಾಲಯಕ್ಕೆ ಹೋಗಿದ್ವಿ. ತುಂಬ ಅಂದರೆ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿತ್ತು. ಈಗ ಫ್ಯಾಮಿಲಿಯವರೆಲ್ಲ ಈ ಥರ ಶೇರ್ ಮಾಡಿಕೊಂಡು ಊಟ ಎಲ್ಲ ಶೇರ್ ಮಾಡಿಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಚಿತ್ರಾನ್ನ ಮಾಡ್ಕೊಂಡು ಹೋಗಿದ್ದೆ. ನಾನು ಅದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಬುತ್ತಿ ಚಿತ್ರಾನ್ನ ಅಂತ. ಚಳಿ ಅಂತ ಎಲ್ಲರೂ ಫುಲ್ಲು ಕವರ್ ಆಗಿಬಿಟ್ಟಿದ್ರು. ಎಲ್ಲರೂ ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು ಕತೆ ಆಡಿಕೊಂಡು ಎಲ್ಲರೂ ಪ್ರೀತಿಯಿಂದ ಸ್ನೇಹದಿಂದ ನಾವು ಟ್ರಾವೆಲ್ ಮಾಡ್ತಾಯಿದ್ವಿ. ಟ್ರಿಪ್ ಅಂತೂ ಅದ್ಭುತವಾಗಿತ್ತು. ನನ್ನ ದೊಡ್ಡ ಮಗ ಮೇಲ್ಗಡೆನೇ ಮಲ್ಕೋಬೇಕು ಅಂತ ಆಸೆಯಿಂದ. ಟ್ರೈನಲ್ಲಿ ಹೋಗೋ ಜರ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ನಮಗೂ ಕೂಡ ತುಂಬ ಇಷ್ಟ ಟ್ರೈನಲ್ಲಿ ಎಲ್ಲರ ಜೊತೆ ಈ ಥರ ಮಂತ್ರಾಲಯಕ್ಕೆ ಹೋಗೋದು ಅಂದರೆ. ಬೆಳಗ್ಗೆ ಒಂದು 4 o'clock 3:30 4 o'clock ನಾವು ರೀಚ್ ಆಗಿ ಒಂದು ರೂಮ್ ಮಾಡಿದ್ವಿ. ಅಲ್ಲೆಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ನಾವು ಸಂಡೇ ಹೋಗಿರೋದ್ರಿಂದ ಸ್ಯಾಟರ್ಡೇ ಸಾಯಂಕಾಲ ಹೋಗಿದ್ವಿ. ಸಂಡೇ ಬೆಳಗ್ಗೆ ಹೋಗಿರೋದ್ರಿಂದ ತುಂಬ ರಶ್ ಇತ್ತು. ರಶ್ ಅಂದರೆ ತುಂಬ ಕೇಳಬೇಕಾಗಿಲ್ಲ, ಅಷ್ಟು ರಶ್ ಇತ್ತು. ಆ ರಶಲ್ಲೇ ನಾವು ಹೋದ್ವಿ. ಕೆಲವೊಬ್ಬರು ಫ್ರೀಯಾಗಿ ಬಿಡಿಸ್ತೀವಿ ಅಂತ ಕೂಡ ಹೇಳಿದ್ರು. ಆದರೆ ನಾವು ಬರೀ ಕಾಲಲ್ಲೇ ನೋಡಿಕೊಂಡು ಆ ಪೇಯ್ನ್ ಎಷ್ಟಾಗುತ್ತೆ ಅಂತ ನೋಡಿ ಆಮೇಲೆ ಸ್ವಲ್ಪ ಒಂದು 5 ನಿಮಿಷ 5 ಸೆಕೆಂಡು 5 ನಿಮಿಷ ತುಂಬ ಚೆನ್ನಾಗಿತ್ತು. ಆ ಕಡೆ ಈ ಕಡೆ ಸೈಡಲ್ಲೆಲ್ಲ ದೇವರಿಗೆ ಆ ದೇವರು ಹೇಗೆ ಉಟ್ಬಂತು ಮತ್ತು ಹಿಂದೂ ಧರ್ಮದಲ್ಲಿ ಏನೇನು ಕಥೆಗಳಿದ್ದಾವೆ ಅವೆಲ್ಲ ಸುತ್ತು ಹಾಕಿದ್ದಾರೆ. ದೇವಸ್ಥಾನ ಸುತ್ತು ರಶ್ ಅಂತೂ ತುಂಬ ಇತ್ತು. ನೋಡಿಕೊಂಡು ಅವೆಲ್ಲ ಮಕ್ಕಳಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿಕೊಂಡು ನಾವು ಹೋಗ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು. ದೇವ್ರ ನಾಮ ಕೂಡ ಹೇಳ್ತಾಯಿದ್ರು. ಕೆಲವೊಂದು ಮಂದಿ ಅಂತೂ ದೇವರಲ್ಲಿ ಏನೇನು ಆಗ್ಬಿಟ್ಟಿದ್ರು. ಅಷ್ಟು ಚೆನ್ನಾಗಿತ್ತು. ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ಆಂಧ್ರದಲ್ಲಿದ್ದರೂ ನೋಡಿ ಕನ್ನಡ ಭಾಷೆಯಲ್ಲಿ ತುಂಬ ಚೆನ್ನಾಗಿದೆ. ಆಂಧ್ರ ಕೂಡ ಇಲ್ಲಿ ಆಂಧ್ರದಲ್ಲಿ ದೇವಸ್ಥಾನ ಇದ್ದರೂ ಕನ್ನಡ ಜನ ತುಂಬ ಜನ ಬರ್ತಾರೆ ಕರ್ನಾಟಕದಿಂದ. ಇದು ಮಂಚಾಲಮ್ಮ ದೇವಿ. ರಾಘವೇಂದ್ರ ಸ್ವಾಮಿಯವರು ಮಂಚಾಲಮ್ಮ ದೇವಿಯವ್ರನ್ನ ಮೊದಲು ಪೂಜಿಸ್ತಾಯಿದ್ರು. ಆ ಗ್ರಾಮ ದೇವತೆ ಆ ಮಂಚಾಲಮ್ಮ ಆ ಮಠದ ಗ್ರಾಮ ದೇವತೆ ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳು ಇದನ್ನು ಪೂಜಿಸ್ತಾ ಇದ್ರು ಅಂತ ಹೇಳ್ತಾರೆ. ಅದಕ್ಕೆ ಮೊದಲನೇ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ನಾವು ಆ ಮಂಚಾಲಮ್ಮ ದೇವಿನ ನಮಸ್ಕಾರ ಮಾಡಿಕೊಂಡು ನಾವು ದೇವ್ರನ್ನ ದರ್ಶನ ಮಾಡ್ಕೊಳಕ್ಕೆ ಹೋಗ್ಬೋದು. ದೇವರು ಇಲ್ಲೇ ಇರೋದ್ರಿಂದ ಮಕ್ಕಳೆಲ್ಲ ಸ್ವಲ್ಪ ನಡೆದು ಸಾಕಾಗಿತ್ತು. ಅದರಿಂದ ಅವ್ರನ್ನೆಲ್ಲ ಎತ್ಕೊಂಡು ನಾವು ಆ ದೇವಸ್ಥಾನದೊಳಗಡೆ ನಿಧಾನವಾಗಿ ಹೋದ್ವಿ. ಅದರ ದೇವಸ್ಥಾನದೊಳಗಡೆ ನಾವು ಫೋಟೋ ಹೊಡ್ಕೊಳ್ಳೋಕ್ಕೆ ಆಗಲಿಲ್ಲ. ಯಾಕಂದರೆ ದೇವ್ರ ದರ್ಶನ ಮಾಡೋದೇ ಒಂದು ಪುಣ್ಯ. ಆ ಟೈಮಲ್ಲಿ ನಿಮ್ಗೆ ದರ್ಶನ ಮಾಡ್ಸೋಕ್ಕಾಗಲಿಲ್ಲ ನನ್ನ ಕೈಲಿ. ಮತ್ತು ದೇವ್ರನ್ನ ದರ್ಶನ ಮಾಡಿಕೊಂಡು ನಾವಿಲ್ಲಿ ಪರ್ಚೇಸಿಂಗ್ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ನಾವು ಊಟಕ್ಕೆ ಪ್ರಸಾದಕ್ಕೆ ಬಂದ್ವಿ. ಪ್ರಸಾದ ಕೂಡ ತುಂಬ ಚೆನ್ನಾಗಿತ್ತು. ಅನ್ನ ಸಾಂಬಾರು ಪಲ್ಯ ಕೂಡ ಎಲ್ಲ ಚೆನ್ನಾಗಿತ್ತು. ನನ್ನ ಮಗ ಕೂಡ ತಿಂತಾಯಿದ್ದ. ಪಾಯಸನೂ ಹಾಕಿಸ್ಕೊಂಡು ತಿಂತಾಯಿದ್ದ. ನಮ್ಮ ಮನೆಯವ್ರು ನೋಡಿ ಹೇಗೆ ನೆಗ್ತಿದ್ದಾರೆ ಅಂತ. ನನ್ನ ಮಗ ಮೊಸರನ್ನ ಕೂಡ ತುಂಬ ಚೆನ್ನಾಗಿತ್ತು ಅಂತ ತಿಂತಾಯಿದ್ದ. ಅನ್ನ ಸಾಂಬಾರಂತೂ ತುಂಬ ಚೆನ್ನಾಗಿತ್ತು. ದೇವಸ್ಥಾನದಲ್ಲಿ ಪ್ರಸಾದ ತಿನ್ನೋದೇ ಒಂದು ಪುಣ್ಯ. ಆದ್ದರಿಂದ ಎಲ್ಲೇ ದೇವಸ್ಥಾನಕ್ಕೆ ಹೋಗಲಿ ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಕ್ಯೂನಲ್ಲಿ ನಿಂತು ನಾವು ಪ್ರಸಾದನ ತಿನ್ನಬೇಕು. ಯಾಕಂದರೆ ಆ ಪ್ರಸಾದ ತಿನ್ನೋಕ್ಕೂ ಅದೃಷ್ಟ ಬೇಕು. ಮತ್ತು ನಾವು ಇಲ್ಲಿ ಆಂಜನೇಯ ದೇವಸ್ಥಾನ ಅಂತ ಇದೆ. ಆಂಜನೇಯನ ದೇವಸ್ಥಾನಕ್ಕೆ ಬಂದ್ವಿ. ಪಂಚಮುಖಿ ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ. ಆದರೆ ಅಲ್ಲಿ ಪಂಚಮುಖಿ ಆಂಜನೇಯ ದರ್ಶನ ಆಗಲಿಲ್ಲ. ಯಾಕಂದರೆ ಟೈಮ್ ಆಗೋಗಿತ್ತು. ಅದರಿಂದ ಇಲ್ಲಿ ಹೊಸ ದೇವಸ್ಥಾನ ಆಗಿದೆ. ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ. ಆಂಜನೇಯನ ಕಣ್ಮುಂದೆ ಬಂದಂಗಿತ್ತು. ತುಂಬ ಚೆನ್ನಾಗಿತ್ತು. ದೇವಸ್ಥಾನ ಕೂಡ ಅದ್ಭುತವಾಗಿದೆ. ತುಂಬ ಚೆನ್ನಾಗಿತ್ತು.
ಮಾಡಿದ್ದೀರಾ? ಅಷ್ಟು ಸಾಕಾಗಿದ್ರು ನಾವು ಒಂದು 10 ನಿಮಿಷ ರೆಸ್ಟ್ ಮಾಡಿದ್ರೆ ಮಾಡಿಕೊಂಡು ದಣಿ ಮಾಡಿಸ್ಕೊಂಡು ದೇವ್ರ ಮೂರ್ತಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿತ್ತು ದೇವ್ರ ಮೂರ್ತಿ. ಅಲ್ಲಿನ ಹೈವೇ ನೋಡಿಕೊಂಡು ನಾವು ಇಲ್ಲಿ ಪಂಚಮುಖಿ ದೇವಸ್ಥಾನಕ್ಕೆ ಬಂದ್ವಿ. ಪಂಚಮುಖಿ ದೇವಸ್ಥಾನದ ಪಕ್ಕದಲ್ಲೇ ಇಲ್ಲಿ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ. ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದರೆ ಉಂಡಿ ಥರ ಮಾಡಿ ಇಲ್ಲಿ ಕಾಸಾಕೋದು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ರು. ಇಲ್ಲಿ ಒಳಗಡೆ ಲಕ್ಷ್ಮೀ ದೇವ್ರದ ನೋಡಿ, ಲಕ್ಷ್ಮೀ ದೇವ್ರನ್ನ ದರ್ಶನ ಮಾಡಿಸ್ತಾ ಇದ್ದೀನಿ. ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಲಕ್ಷ್ಮಿ ಯಾರ್ಯಾರ ಮನೇಲಿ ನಿಲ್ಲಲ್ವೋ ಅವರೆಲ್ಲ ಇಲ್ಲಿ ಬಂದು ಪೂಜೆ ಮಾಡಿಸಿ ಒಂದು ಅವರು ಯಂತ್ರ ಕೊಡ್ತಾರೆ, ಅದನ್ನು ತಗೊಂಡು ಹೋಗಿ ಮನೇಲಿ ಕಟ್ಕೋಬೇಕಂತೆ. ಅದನ್ನೆಲ್ಲ ಹೇಳ್ತಾಯಿದ್ರು, ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾಯಿದ್ರು. ಮತ್ತು ಇಲ್ಲಿ ದಿಂಬು ಮತ್ತು ತಲೆದಿಂಬು, ಹಾಸಿಗೆ ಅಂತ ಅನ್ನೋದೆಲ್ಲ ಕಟ್ಟಡಗಳು ಅಂದರೆ ಬಂಡೆಗಳೆಲ್ಲ ಇದ್ವು. ಅದನ್ನೆಲ್ಲ ನೋಡಿಕೊಂಡು ನಾವು ಇಲ್ಲಿ ರಾಯರಿಗೆ ಬಳಸಿದ ಹೊಳಕಳ್ಳು ಅದನ್ನು ಕೂಡ ನೋಡಿದ್ವಿ. ಇಲ್ಲಿ ಮಂಚಾಲಮ್ಮನ ದೇವಸ್ಥಾನ ಹತ್ರ ಬಂದಾಗ ತುಂಗಭದ್ರಾ ದಂಡೆಲೆ ಇದೆ ಇದು. ಅವರು ಜೀವಿಸಿದ್ದಾಗ ಇಲ್ಲೇ ಅವರು ಖಾರ ರುಬ್ತಾಯಿದ್ರು ಅಥವಾ ಹಸೆಕಲ್ಲಿತ್ತು ಅಂತ ಹೇಳೋ ಪ್ರತೀತಿ ಇದೆ. ಅದನ್ನು ಕೂಡ ನೋಡಿಕೊಂಡು ನದಿಯಂತೂ ತುಂಬ ಚೆನ್ನಾಗಿ ಹರಿತಾ ಇತ್ತು. ಆ ದೇವಸ್ಥಾನಗಳಲ್ಲಿ ಮಂಚಾಲಮ್ಮ ದೇವಿ ಕೂಡ ಇಲ್ಲಿ ದೇವಸ್ಥಾನ ಇದೆ. ಅಲ್ಲೇ ತುಂಗಭದ್ರೆನಲ್ಲಿ ಹುಡುಗರ ಜೊತೆ ಆಟ ಆಡಿಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಪ್ರಶಾಂತವಾದ ಸ್ಥಳ ಇದು. ರಾಯರು ಇಲ್ಲಿ ಬದುಕಿದ್ರು, ಇಲ್ಲಿ ಜೊತೆ ಇದ್ದರು ಅನ್ನೋದು ನಾವು ಇದನ್ನು ನೋಡ್ತಾ ಇದ್ದೀವಿ ಅನ್ನೋದೇ ಅದೃಷ್ಟ ನಮಗೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ಪ್ರಶಾಂತವಾಗಿತ್ತು. ಸಂಜೆ ಹೊತ್ತು ಬಂದರೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಿದ್ರಲ್ಲ, ರಾಯರು ಇಲ್ಲೆಲ್ಲ ಓಡಾಡಿದ ಜಾಗ ಇದು. ಅದನ್ನೆಲ್ಲ ಒಂದ್ಸತಿ ಸುತ್ತಾಡಿಕೊಂಡು ನೆಮ್ಮದಿಯಾಗಿ ಪ್ರಶಾಂತವಾಗಿ ನಾವು ಕೂಡ ಬಂದ್ವಿ. ಸ್ವಲ್ಪ ಸುಸ್ತಾಗಿತ್ತು ಅನ್ನೋ ಕಾರಣ ಒಂದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು. ಎಲ್ಲ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದರು, ಚೆನ್ನಾಗಿತ್ತು. ಜನ ಜಾಸ್ತಿ ಆದರೂ ಕೂಡ ನಮಗೆ ರಾಯರ ಮೇಲೆ ಭಕ್ತಿ ಇದ್ದರೆ ಇವೆಲ್ಲ ಆಗುತ್ತೆ. ರಾಯರು ಅವ್ರಿಗೆ ಇಷ್ಟ ಆದರೆ ಮಾತ್ರ ನಮ್ಮನ್ನು ಕರೆಸ್ಕೊಳ್ಳೋದು ಅಂತ ಪ್ರತೀತಿ ಕೂಡ ಇದೆ. ನಾವು ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹರಕೆ ಮಾಡಿಕೊಂಡ್ರೆ ಅದಾಗಲ್ಲ. ಇದು ಬಿಚ್ಚಾಲಮ್ಮನ ದೇವಸ್ಥಾನ. ಬಿಚ್ಚಾಲೆ ಅಂತಲೇ ಈ ಊರ ಹೆಸರು. ಇಲ್ಲಿ ರಾಯರು ಬಂದು ಇದ್ದರು. ಅವರು ವ್ಯಾಸರಾಯರ ಇದು ಬೃಂದಾವನ ಇದು. ವ್ಯಾಸರಾಯರು ಕೂಡ ಇಲ್ಲೇ ಇದ್ದರು. ಅಂದರೆ ಸ್ವಾಮಿಯವರ ರಾಯರವರ ಶಿಷ್ಯರವರು, ಅವರು ಕೂಡ ಇಲ್ಲೇ ಐಕ್ಯ ಆಗಿದ್ದು ಅದು ಕೂಡ ಇಲ್ಲಿದೆ. ಶಿವನ್ ಕೂಡ ಪೂಜಿಸ್ತಾರೆ ಇಲ್ಲಿ. ಶಿವನ್ದು ಕೆತ್ತನೆ ಕೂಡ ಇತ್ತು. ಅದೇ ಬಿಚ್ಚಾಲೆ ಕೂಡ ಇಲ್ಲೇ ಇದೆ. ರಾಯರು ಅದ್ರ ಮಠದ್ದೆಲ್ಲ ಶ್ಲೋಕಗಳು ಮತ್ತು ಅಲ್ಲಿಂದ ಏನು ವಿಧಿವಿಧಾನಗಳು ಕೂಡ ಇಲ್ಲಿ ಮೂಲ ಸ್ಥಾನ ಕೂಡ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಅಲ್ಲೇನೇನು ಪ್ರತೀತಿ ಇದೆ ಅಂತನ್ನೆಲ್ಲನೂ ಅವರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಇದು ಎಕ್ಸ್ಪ್ಲೈನ್ ಮಾಡೋದು. ಅವರು ಹೇಗೆ ಹುಟ್ಟು ಬಂದರು, ರಾಯರು ಹೇಗಾದ್ರು, ಇಲ್ಲಿ ರಾಯರಿಗೆ ಅವರ ಶಿಷ್ಯರು ಹೇಗಿದ್ದರು, ಅವರು ಇಲ್ಲಿ ಬಿಚ್ಚಾಲೆಗೆ ಬಂದು ಏನೇನು ಮಾಡಿದ್ರು ಅನ್ನೋದೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಅವರು. ಇಲ್ಲಿ ಕೂಡ ದೊಡ್ಡ ಮರ ಇದೆ. ಮರ ಕೂಡ ಸುಂದರವಾಗಿ ತುಂಬ ಚೆನ್ನಾಗಿದೆ. ಈ ವ್ಯೂಸ್ ಮಾತ್ರ ಸಂಜೆ ಹೊತ್ತು ನಿಜ ತುಂಬ ಚೆನ್ನಾಗಿತ್ತು. ನೋಡ್ತಿದ್ರಲ್ಲ, ತುಂಗಭದ್ರಾ ನದಿ ತುಂಬ ಚೆನ್ನಾಗಿತ್ತು. ಜಪಕಟ್ಟಿ ಭಿಕ್ಷಾಲಯ ಶ್ರೀ ಅಪ್ಪಣಾಚಾರ್ಯರ ಸ್ಥಳ ಇದು. ಇದು ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ ಕಲ್ಲುಗಳೆಲ್ಲ ನಾಗರ ಕಲ್ಲುಗಳೆಲ್ಲ ಕೆತ್ತಿದ್ರು. ಅದು ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಮಂತ್ರಾಲಯಕ್ಕೆ ಹೋದರೆ ಇಲ್ಲೇ ಒಂದು 4-5 ದೇವಸ್ಥಾನಗಳು ಕೂಡ ಇದೆ. ಅದನ್ನು ಕೂಡ ನೀವು ನೋಡ್ಕೊಂಡು ಬರ್ಬೋದು. ನಾವು ಕೂಡ ಒಂದು 4-5 ದೇವಸ್ಥಾನ ನೋಡ್ಕೊಂಡು ಬಂದೆ. ಇದು ಕೂಡ ಬಿಚ್ಚಾಲಲ್ಲೇ ನೋಡಿಕೊಂಡು ಬಂದ್ವಿ. ಕಟ್ಟಡ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲ ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಸಂಜೆ ನಾವು ಅಲ್ಲೇ ಬೋಟಿಂಗ್ಗೆ ಹೋಗಿದ್ವಿ. ಅದೇ ತುಂಗಭದ್ರಾ ನದಿಯಲ್ಲಿ ಮಕ್ಕಳೆಲ್ಲ ತುಂಬ ಚೆನ್ನಾಗಿ, ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿಕೊಂಡು ತುಂಗಭದ್ರಾ ನದಿಯಲ್ಲಿ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಇದಂತೂ ತುಂಬ ಅದ್ಭುತವಾಗಿತ್ತು. ನನಗಂತೂ ತುಂಬ ಇಷ್ಟ ಆಗಿದ್ದು ಜರ್ನಿ ಅಂದರೆ ಇದೆ. ಟ್ರೈನಲ್ಲಿ ಕೂಡ ಚೆನ್ನಾಗಿತ್ತು. ಅಲ್ಲಿ ಐಸ್ ಕ್ರೀಮ್ ತಿಂದ್ಕೊಂಡು ಮಕ್ಕಳಿಗೋಸ್ಕರನೇ ಹೋಗಿದ್ರು, ರಾಯರು ಕರೆಸ್ಕೊಂಡಿದ್ರು ಅಂತ ಭಾವನೆ ನಂದು. ತುಂಬ ಚೆನ್ನಾಗಿತ್ತು. ನೋಡ್ತಿದ್ರಲ್ಲ,
ಸೂರ್ಯ ಮುಳುಗ್ತಾ ಇದ್ವಿ, ಸಂಜೆ ಆಗ್ತಾ ಇದ್ದಾಗೇ ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿತ್ತು. ನೀರು ಅಷ್ಟೇ ಪರಿಶುದ್ಧವಾಗಿದ್ವು. ನೀರು ಕೂಡ ಚೆನ್ನಾಗಿತ್ತು, ಯಾರೂ ಗಲೀಜು ಮಾಡಿರಲಿಲ್ಲ. ಅಷ್ಟು ಚೆನ್ನಾಗಿ ಹರಿತಿದೆ ತುಂಗಭದ್ರಾ ದಂಡೆಯಲ್ಲಿ ರಾಯರಿದ್ದಿದ್ದು. ಎಷ್ಟು ಪ್ರಶಾಂತವಾಗಿ, ಈಗ ಜಂಗುಳಿ ಇಷ್ಟಿದ್ದಾಗೆ ಈ ಥರ ಪ್ರಶಾಂತವಾಗಿದೆ, ಅವರಿದ್ದಾಗ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿಕೊಂಡು ಆಟ ಆಡ್ಕೊಂಡಿದ್ರು. ಸಂಜೆ ನಾವು ಒಂದು 8:30 ಟ್ರೈನಿಗೆ ಮತ್ತೆ ಹತ್ತಿ ಸೋಮವಾರ ಬೆಳಗ್ಗೆ ನಾವು 4 ಬಂದ್ವಿ. ಈ ಥರ ಇತ್ತು ನಮ್ಮ ಮಂತ್ರಾಲಯದ ದರ್ಶನ. ರಾಯರು ನಮಗೆ ದರ್ಶನ ಕೊಟ್ಟು ಒಳ್ಳೇದು ಮಾಡೋರು. ಥ್ಯಾಂಕ್ ಯು.